ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಲೇಲಿಹ್ಯಸೇಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಬ್ಧಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಜ್ವಾಲೆಗಳನ್ನುಗುಳುವ ನಿನ್ನ ಬಾಯಿಗಳಿಂದ ಅವರನ್ನೆಲ್ಲ ನುಂಗುತ್ತಾ ನಾಲಿಗೆಯನ್ನು ಚಪ್ಪರಿಸುತ್ತಿರುವೆ. ಹೇ ವಿಷ್ಣು, ಅಪೂರ್ವದ ಈ ನಿನ್ನ ತೇಜಸ್ಸಿನಿಂದ ಇಡೀ ಬ್ರಹ್ಮಾಂಡವೇ ಹೆದರುತ್ತಿದೆ. ಉದರ ಸೇರಿದ ಆಹಾರ ಜಠರಾಗ್ನಿ ಇಲ್ಲದೆ ಜೀರ್ಣವಾಗಲು ಅಸಾಧ್ಯ. ಒಲೆಯ ಒಳಗೆ ಕಟ್ಟಿಗೆಯಿಂದ ಬೆಂಕಿ ಉರಿದರೂ ಅದರ ಜ್ವಾಲೆಗಳು ಹಾಗೂ ಶಾಖ ಸುತ್ತೆಲ್ಲ ಹರಡುವುದು ಸಾಮಾನ್ಯ. ಶಾಖದ ಉತ್ಪತ್ತಿಗೆ ಘರ್ಷಣೆ ಇರಲೇಬೇಕು. ಮನುಷ್ಯ ಅಥವಾ ಪ್ರಾಣಿಗಳು ಆಹಾರ ತಿನ್ನುವಾಗ ಹಾಗೂ ಜೀರ್ಣಿಸುವಾಗ ಶಾಖ ಉತ್ಪನ್ನವಾಗುವುದನ್ನು ಬಿಸಿಯ ಅನುಭವದ ಮೂಲಕ ಅರಿಯಬಹುದು. ಚಿಕ್ಕ ಒಲೆಗಳಿಂದ ಹೆಚ್ಚು ಪ್ರಖರವಾದ ಜ್ವಾಲೆಗಳು ಬಾರದಂತೆ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳು ಆಹಾರ ತಿನ್ನುವಾಗ ಯಾವುದೇ ಬೆಂಕಿ ಕಾಣಿಸದು. ಆದರೆ ದೊಡ್ಡ ದೊಡ್ಡ ಒಲೆಗಳಲ್ಲಿ ಬೆಂಕಿ ಉರಿಯುವಾಗ ಬೆಂಕಿಯ ಜ್ವಾಲೆ ಬಹಳಷ್ಟು ದೂರದವರೆಗೂ ಕಾಣುವಂತೆ ಸಕಲ ಪ್ರಾಣಿ ಪಕ್ಷಿಗಳ ಉದರದಲ್ಲಿ ವೈಶ್ವಾನರನಾಗಿರುವ ಭಗವಂತನ ಬಾಯಿಯಿಂದ ಜ್ವಾಲೆ ಕಾಣುವುದು ಸಹಜ. ಬಾಯಿ ಚಪ್ಪರಿಸಿ ತಿನ್ನುವ ಪ್ರತಿ ಮನುಷ್ಯ ಪ್ರಾಣಿ ಪಕ್ಷಿಗಳ ಪ್ರತಿಫಲನ ಭಗವಂತನಲ್ಲಿ ಆಗುತ್ತಿದೆ. ಆಹಾರ ಹದವಾಗಿ ಜೀರ್ಣವಾಗಲು ಜಠರದಲ್ಲಿ ಶಾಖ ಹದವಾಗಿರಬೇಕು. ಬಾಯಿ ಚಪ್ಪರಿಸಿ ತಿಂದಾಗ ಬಾಯಿಯಿಂದ ಲಾಲಾರಸ, ಗಂಟಲಿನಿಂದ ಥೈರಾಯ್ಡ್ ಹಾರ್ಮೋನ್ ಜಠರದತ್ತ ಚಲಿಸಿ ಅಗ್ನಿ ಹದವಾಗಿ ಉರಿದು ತಿಂದ ಆಹಾರ ಜೀರ್ಣವಾಗುವಂತೆ ಮಾಡುವುದಲ್ಲದೆ ಜಠರಾಗ್ನಿ ದೇಹಕ್ಕೆ ಹಾನಿ ಮಾಡದಂತೆ ತಡೆಯುತ್ತದೆ. ಬಾಯಿ ಚಪ್ಪರಿಸಿ ತಿನ್ನುವ ಮೂಲಕ ಆಹಾರದ ಸ್ವಾದವನ್ನು ಸವಿಯುವುದರ ಜೊತೆಗೆ ತಿಂದ ಆಹಾರ ದೇಹಕ್ಕೆ ಸೇರಲು ಸಮ್ಮತಿಸಿದಂತಾಗುತ್ತದೆ. ಆ ಮೂಲಕ ದೇಹದಲ್ಲಿ ಯಾವುದೇ ದ್ವಂದ್ವಗಳಿಲ್ಲದೆ ತಿಂದ ಆಹಾರ ದೇಹವನ್ನು ಸುಸ್ಥಿತಿಯಲ್ಲಿಡುವುದಲ್ಲದೆ ದೇಹವನ್ನು ಗಟ್ಟಿಗೊಳಿಸುತ್ತದೆ. ಜೀವಿಯಿಂದಲೇ ಜೀವಿ ಬದುಕುವುದು. ಒಂದು ಜೀವಿಯನ್ನು ಹಿಡಿದು ತಿನ್ನುವಾಗ ಭಯ ಸಹಜ. ಪ್ರತಿ ಕ್ಷಣವೂ ಗುಂಪು ಗುಂಪಾಗಿ ಜೀವಿಗಳು ಭಗವಂತನ ಬಾಯಿ ಪ್ರವೇಶಿಸುವುದು ನೋಡಿ ಭಯ ಸಹಜ. ಹರಿ ಓಂ ತತ್ಸತ್.